ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಆರಂಭ ಆಗುತ್ತೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಬಹಳ ಮುಖ್ಯವಾದಂತಹ ಮೀಟಿಂಗ್ ಇದು. ಸದ್ಯಕ್ಕೆ ಬಿಜೆಪಿಯಲ್ಲಿ ಆಗ್ತಿರುವಂತಹ ವಿದ್ಯಮಾನಗಳನ್ನು ಗಮನಿಸಿದಾಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ದೆಹಲಿಯಿಂದ ಆಗಮಿಸಿರುವಂತಹ ಬಿಜೆಪಿ ರಾಜ್ಯ ಉಸ್ತುವಾರಿ ತೀವ್ರ ಕುತೂಹಲ ಮೂಡಿಸಿರುವಂತಹ ಕೋರ್ ಕಮಿಟಿ ಸಭೆ ಇದು. ಇವತ್ತಿನ ಕೋರ್ ಕಮಿಟಿ ಸಭೆಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಯಾಕಂದ್ರೆ ಯತ್ನಾಳ್ ವಿಚಾರವಾಗಿ ಏನೇನು ಕಂಪ್ಲೇಂಟ್ಗಳು ಹೋಗಿದೆ, ಸೊ ಅದಾದ್ಮೇಲೆ ಯತ್ನಾಳ್ ಅವರು ಕೊಟ್ಟಿರುವಂಥ ರಿಪ್ಲೈ, ಶಿಸ್ತು ಸಮಿತಿ ಮುಂದೆ ಕೂಡ ಅವರು ಹಾಜರಾದರು. ಸೊ ಅದರ ಬೆನ್ನಲ್ಲೇ ಈಗ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ನಡೀತಾ ಇದೆ. ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಿರೋದ್ರಿಂದ ಎಲ್ಲ ಭಿನ್ನಾಭಿಪ್ರಾಯಗಳು ಏನೇನಿದೆ ಅದಕ್ಕೆಲ್ಲಕ್ಕೂ ಕೂಡ ಶಮನ ಆಗುತ್ತೆ, ಆ ಎಲ್ಲ ಭಿನ್ನಾಭಿಪ್ರಾಯಗಳು ಅಂತ ಯಡಿಯೂರಪ್ಪ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ರು. ಎಲ್ಲವೂ ಕೂಡ ಮೀಟಿಂಗ್ನಲ್ಲಿ ಸರಿ ಹೋಗುತ್ತೆ ಅಂತ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಆರಂಭ ಆಗಲಿದೆ. ಬಿ.ಎಸ್. ಯಡಿಯೂರಪ್ಪ ಅವರು ಕೂಡ ಇವತ್ತಿನ ಮೀಟಿಂಗ್ನಲ್ಲಿ, ಹಾಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವತ್ತು, ಪ್ರಹ್ಲಾದ್ ಜೋಶಿ ಅವರು ಕೂಡ ಕೋರ್ ಕಮಿಟಿ ಮೀಟಿಂಗ್ಗೆ ಆಗಮಿಸಿದ್ದಾರೆ. ಸೊ ತೀವ್ರ ಕುತೂಹಲ ಮೂಡಿಸಿರುವಂತಹ ಕೋರ್ ಕಮಿಟಿ ಸಭೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಿರೋದ್ರಿಂದ ಬಿಜೆಪಿಯ ಎಲ್ಲ ಒಳಬೇಗುದೆ ಏನೇನೆಲ್ಲ ಭಿನ್ನಾಭಿಪ್ರಾಯಗಳಿದೆ ಎಲ್ಲವೂ ಕೂಡ ಶಮನ ಆಗುವಂಥ ನಿಟ್ಟಿನಲ್ಲಿ ಇವತ್ತಿನ ಮೀಟಿಂಗ್ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ನಾವೀಗ ಕೇಂದ್ರ ಸಚಿವರನ್ನು ನೋಡ್ತಾ ಇದ್ದೀವಿ. ಸೊ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್, ದೆಹಲಿಯಿಂದ ಆಗಮಿಸಿರುವಂಥ ಬಿಜೆಪಿಯ ರಾಜ್ಯ ಉಸ್ತುವಾರಿ. ಸೊ ತೀವ್ರ ಕುತೂಹಲ ಮೂಡಿಸಿದೆ ಕೋರ್ ಕಮಿಟಿ ಸಭೆ. ಯಾರೆಲ್ಲ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ, ಅವರೆಲ್ಲ ಏನು ವಿಚಾರಗಳನ್ನು ಮುಂದಿಡ್ತಾರೆ, ಯಾಕಂದರೆ ಭಾಳಷ್ಟು ಮಾತುಗಳು, ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿದೆ. ಈಗಾಗಲೇ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ಎಲ್ಲ ಕಡೆ ಓಡಾಡಿದಂಥ ರೀತಿ, ಸೊ ಅದಾದಮೇಲೆ ಸದಾನಂದ ಗೌಡರು ಎರಡೂ ಬಣದವ್ರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಂಥ ರೀತಿ, ಇನ್ನು BSY ಅವ್ರನ್ನ ಕೇಳಿದಾಗ ಎಲ್ಲವೂ ಕೂಡ ಈ ಕೋರ್ ಕಮಿಟಿ ಮೀಟಿಂಗಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರು. ಇನ್ನು ವಿಜೇಂದ್ರ ಈ ಮನೆಯೊಂದು 3 ಬಾಗಿಲು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲ ಬಾಗಿಲು ಕೂಡ ಬಂದಾಗ್ತವೆ, ನೋಡ್ತಾ ಇರಿ ಅಂತ ಕೂಡ ಹೇಳಿದರು. ಇನ್ನು ಯತ್ನಾಳ್ ಅಂತೂ ಬ್ಯಾಕ್ ಟು ಬ್ಯಾಕ್ ಎಲ್ಲ ಸವಾಲ್ಗಳಿಗೂ ಕೂಡ ಪ್ರತಿ ಸವಾಲು ಹಾಕಿದ್ದಾರೆ. ಅದೇನು ಉಗ್ರ ಕ್ರಮ ಆಗುತ್ತೋ ಆಗಲಿ, ನಾನೆಲ್ಲಕ್ಕೂ ಕೂಡ ರೆಡಿ ಆಗಿದ್ದೀನಿ, ನಾನೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀನ, ಪಕ್ಷದಲ್ಲಿ ಈ ವಂಶ ಪಾರಂಪರ್ಯ ರಾಜಕೀಯ ಏನಿದೆ ಅದಕ್ಕೆ ಒಂದು ಎಂಡ್ ಹಾಕಬೇಕು ಅನ್ನೋದು ನನ್ನ ಉದ್ದೇಶ ಅಂತ. ಇನ್ನು ಬಿಜೆಪಿ ಕೋರ್ ಕಮಿಟಿ ಸಭೆಯ ಅಜೆಂಡಾ ಏನು, ಯಾವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೆಯಲಿದೆ, ಶಾಸಕ ಯತ್ನಾಳ್ ಬಣದ ವಿಚಾರ ಸಭೆಯಲ್ಲಿ ಪ್ರಸ್ತಾಪ ಆಗುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ. ಯಾಕಂದ್ರೆ ಇವರಿಬ್ಬರೂ ಕೂಡ ಆಲ್ರೆಡಿ ಪಕ್ಷದಿಂದ ಒಂದು ಹೆಜ್ಜೆ ಹೊರಗಿಟ್ಟಿರೋ ಹಾಗಿದೆ. ಯಾಕಂದ್ರೆ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಸೊ ಬಣ ಬಡಿದಾಟದ ವಿಚಾರ ನಂಬರ್ 1, ಪಕ್ಷದಲ್ಲಿ ಆಗ್ತಿರುವಂಥ ಆಂತರಿಕ ಬೆಳವಣಿಗೆ, ಇದೆಲ್ಲವೂ ಕೂಡ ಕೋರ್ ಕಮಿಟಿಯಲ್ಲಿ ಡಿಸ್ಕಸ್ ಆಗುವಂಥ ವಿಚಾರಗಳು. ಇದು ಅಜೆಂಡಾ ಆಗಿರುತ್ತೆ ಈ ಕಮಿಟಿ ಮೀಟಿಂಗ್ನದು. ಸೊ ಪಕ್ಷದಲ್ಲಿ ಆಗ್ತಿರುವಂಥ ಆಂತರಿಕ ಬೆಳವಣಿಗೆ ಹಾಗೆ ಬಣ ಬಡಿದಾಟ ವಿಚಾರವಾಗಿ ಪ್ರಸ್ತಾಪ ಸಾಧ್ಯತೆ. ಬಿಜೆಪಿ ಅಂದರೆ ಒಂದು ಶಿಸ್ತಿನ ಪಕ್ಷ ಅನ್ನೋ ಮಾತಿದೆ. ಆದರೆ ಆ ಒಂದು ಹೆಸರಿಗೆ ಈಗ ಈ ಒಳ ಜಗಳಗಳು ಒಂದಷ್ಟು ಕುಂದು ತರ್ತಾ ಇವೆ. ಹಾಗಾಗಿ ಯತ್ನಾಳ್ ಮತ್ತು ಟೀಮ್ ಯಾರ್ಯಾರು ಅವರ ತಂಡದಲ್ಲಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಎಸ್.ಟಿ. ಸೋಮಶೇಖರ್ ಹಾಗೆ ಇನ್ನೊಂದು ಕಡೆ ಹೆಬ್ಬಾರ್ ಅವ್ರದ್ದೇ ಒಂಥರ ಬೇರೆ ಸೆಪ್ರೇಟ್ ಆದಂಥ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಅದು. ಸೊ ಆ ಕಾರಣಕ್ಕೆ ಈಗ ಇದೆಲ್ಲವೂ ಕೂಡ ಸರಿ ಹೋಗಬೇಕು ಅಂತಂದರೆ ಇಲ್ಲಿ ಒಂದು ಮೀಟಿಂಗ್ ಆಗಬೇಕು ಅಂತ. ಸೊ ಹಾಗೆ ಎರಡನೇದಾಗಿ ಅಧಿವೇಶನದಲ್ಲಿ ಹೋರಾಟ ಮಾಡೋದಕ್ಕೆ ಪ್ಲ್ಯಾನ್, ಏನೇನು ರಾಜ್ಯ ಸರ್ಕಾರ ಯಾವ ವಿಚಾರದಲ್ಲಿ ವಿಫಲವಾಗಿದೆ ಸೊ ಅದರ ವಿರುದ್ಧ ಹೋರಾಟ ಮಾಡಬೇಕು. ಮುಖ್ಯವಾಗಿ ಬಿಮ್ಸ್ನಲ್ಲಿ ಆಗಿರುವಂಥ ಘಟನೆಗಳು, ಬಾಣಂತಿಯರ ಸಾವಿನ ವಿಚಾರ, ಹಾಗೆ ಈ ವಕ್ಫ್ ವಿಚಾರ, ವಕ್ಫ್ ಬೋರ್ಡ್ನಿಂದ ರೈತರಿಗೆ ನೋಟಿಸ್ ಹೋಗಿರುವಂಥ ವಿಚಾರ, ಹೀಗೆ ಸಾಕಷ್ಟು ಸಬ್ಜೆಕ್ಟ್ಗಳಿದೆ ಈ ಸಲ ವಿಪಕ್ಷಗಳಿಗೆ. ಕರೆಕ್ಟಾಗಿ ಅದನ್ನು ಹಿಡಿದು ರಾಜ್ಯ ಸರ್ಕಾರದ ಮೇಲೆ ಏನಾದರೂ ಅವರು ಅಟ್ಯಾಕ್ ಮಾಡಿದ್ರೆ ತುಂಬ ವಿಚಾರಗಳಿದೆ. ಪಡಿತರ ಚೀಟಿಯಲ್ಲಿ ಗೊಂದಲ ಇದ್ದಂಥ ವಿಚಾರ, ಈ BPL APL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೇನಾಯಿತು ಅದನ್ನು ಕೂಡ ಅಧಿವೇಶನದಲ್ಲಿ ನಾವು ಮೇಯ್ನಾಗಿ ಟಾರ್ಗೆಟ್ ಮಾಡಬೇಕು. ಹಾಗೆ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರವಾಗಿ ಕೂಡ ಚರ್ಚೆ. ಸೊ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ, ಇದೆಲ್ಲ ವಿಚಾರವನ್ನು ಮುನ್ನೆಲೆಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ರೂಪಿಸುವಂಥ ಕುರಿತು ಚರ್ಚೆ ಸಾಧ್ಯತೆ ಇದೆ. ಇನ್ನು ಹೇಗೂ ಈ ಮುಡಾ ವಿಚಾರ, ವಾಲ್ಮೀಕಿ ಹಗರಣ ವಿಚಾರ, ಇದೆಲ್ಲವೂ ಕೂಡ ಆಲ್ರೆಡಿ ಈಗ ಒಂದಷ್ಟು ಮುನ್ನೆಲೆಗೆ ತರುವಂಥ ಪ್ರಯತ್ನ ಬಿಜೆಪಿಯಿಂದ ಆಗಿದೆ. ಅದರ ಜೊತೆಗೆ ಇನ್ನಷ್ಟು ವಿಚಾರಗಳು ರಾಜ್ಯ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳೋಕೆ ಈಗ ಬಿಜೆಪಿ ಒಂದಷ್ಟು ಪಾಯಿಂಟ್ಗಳನ್ನು ಮಾಡ್ಕೊಂಡಿದೆ. ಈಗ ಇದರಲ್ಲಿ ಭಾಳ ಮುಖ್ಯವಾಗಿ ಚರ್ಚೆ ಆಗುವಂಥದ್ದು ಏನು ಅಂತಂದರೆ ಬಿಜೆಪಿಯಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು. ಯತ್ನಾಳ್ ಅವರ ಟೀಮ್ ಒಂದು ಕಡೆ, ಇನ್ನು ವಿಜೇಂದ್ರ ವಿರುದ್ಧ ಹಾಗೆ ಯಡಿಯೂರಪ್ಪ ವಿರುದ್ಧ ಆಗ್ತಿರುವಂಥ ವಾಗ್ದಾಳಿ, ಇದೆಲ್ಲವೂ ಕೂಡ
ಸರಿ, ಉಸ್ತುವಾರಿಗಳನ್ನ ಎಲ್ಲರೂ ಕೂಡ ಬಹುತೇಕ ಮೀಟ್ ಆಗಿದ್ದಾರೆ. ಈ ಒಂದು ಟೀಮ್ ಇತ್ತಲ್ಲ, ರೇಣುಕಾಚಾರ್ಯ ಇರ್ಬೋದು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಇವರೆಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಮಾತನಾಡಿದ್ದಾರೆ. ಸೊ ಹೂಗುಚ್ಛವನ್ನು ನೀಡೋ ಮೂಲಕ ಅವ್ರನ್ನ ಬರಮಾಡ್ಕೊಂಡಿದ್ದಾರೆ. ಸೊ ಇದೇ ತಂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಪರವಾಗಿ ನಿಂತಿತ್ತು. ಭಾಳಷ್ಟು ಕಡೆ ಇವರು ಓಡಾಟ ನಡೆಸಿದರು. ಯತ್ನಾಳ್ ವಿರುದ್ಧ ಈ ಟೀಮ್ ಭಾಳಷ್ಟು ಅಟ್ಯಾಕನ್ನು ಮಾಡಿತ್ತು. ಅಂದರೆ ಮಾಡ್ತಿರೋದು ಸರಿಯಲ್ಲ ಅಂತ, ವರ್ಬಲ್ ಅಟ್ಯಾಕ್. ಸೊ ಈ ಕೋರ್ ಸಮಿತಿ ಸಭೆಗೂ ಮುನ್ನ ಗರಿಗೆದರಿದಂಥ ರಾಜಕೀಯ, ಬಿಜೆಪಿ ರಾಜ್ಯ ಉಸ್ತುವಾರಿ ಭೇಟಿಯಾದಂಥ ವಿಜೇಂದ್ರ ಆಪ್ತರು ಇವರೆಲ್ಲರೂ ಕೂಡ ಮೀಟ್ ಆಗಿದ್ದಾರೆ. ಈಗ ವಿಜೇಂದ್ರ ನಿಷ್ಠ ಮಾಜಿ ಸಚಿವರು, ಮಾಜಿ ಶಾಸಕರು ಭೇಟಿ ಆಗಿದ್ದಾರೆ. ಸೊ ಬಿಜೆಪಿಯಲ್ಲಿನ ಬಣ ಬಡಿದಾಟದ ಕುರಿತು ಗಂಭೀರವಾದಂಥ ಚರ್ಚೆ ರಾಧಾಮೋಹನ್ ದಾಸ್ ಮುಂದೆ ಆಪ್ತರಿಂದ ಪ್ರಸ್ತಾಪ ಆಗಿದೆ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವ್ರನ್ನೇ ಮುಂದುವರಿಸೋದಕ್ಕೂ ಕೂಡ ಪಟ್ಟು ಹಿಡಿದಿದ್ದಾರೆ. ಸೊ ರಾಧಾಮೋಹನ್ ದಾಸ್ ಮುಂದೆ ಆಪ್ತರಿಂದ ಪ್ರಸ್ತಾಪ, ಇದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ರಾಧಾಮೋಹನ್ ದಾಸ್ ಅವರು ಹೇಳಿದ್ದಾರೆ. ಇದೆಲ್ಲ ಕೂಡ ನನ್ನ ಗಮನಕ್ಕಿದೆ, ಏನೇನಾಗ್ತದೆ ಎಲ್ಲವೂ ಕೂಡ ನನ್ನ ಗಮನಕ್ಕಿದೆ, ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ರಾಧಾಮೋಹನ್ ದಾಸ್ ಅಗರ್ವಾಲ್. ಇನ್ನು ರಾಧಾಮೋಹನ್ ದಾಸ್ ಅವ್ರನ್ನ ಭೇಟಿಯಾದ ನಂತರ ರೇಣುಕಾಚಾರ್ಯ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ನಾಲ್ಕು ಗೋಡೆ ಮಧ್ಯೆ ನಮ್ಮ ಭಾವನೆಗಳಲ್ಲ, ಈ ರಾಜ್ಯದ ಕಾರ್ಯಕರ್ತರ, ಮುಖಂಡರ ಮತ್ತು ಪ್ರಜ್ಞಾವಂತ ಮತದಾರರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ವಿಜೇಂದ್ರ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡ್ತಿದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಯಾರು ಏನ್ ಬೇಕಂತ ಹೇಳಿ ಪಕ್ಷವನ್ನು ಕಟ್ಟಿದ್ದವ್ರೆ, ಬೆಳೆಸಿದ್ದವ್ರೆ. ಅವ್ರ ಜೊತೆಗೆ ಅನಂತಕುಮಾರ್ ಇದ್ರು. ಬಹುಶಃ ನಾವು ಹಿರಿಯರು ನೆನಪಾಡ್ಕೊಳ್ಬೇಕು, ದಿವಂಗತ ಮಲ್ಲಿಕಾರ್ಜುನರು, VS ಆಚಾರ್ಯರು, ರಾಮಚಂದ್ರೇಗೌಡರು ಮತ್ತು ಡಾಕ್ಟರ್ ತಂಗಾವರವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, DS ಶಂಕರಮೂರ್ತಿಯವರು, BV ಶಿವಪ್ಪನವರು, ಅವೆಲ್ಲ ಹಿರಿಯರು. ಅವರ ಯಡಿಯೂರಪ್ಪ ಜೂನಿಯರ್ ಅಂತ ನೋಡಲಿಲ್ಲ, ಯಡಿಯೂರಪ್ಪನವರು 45 ವರ್ಷ ವಯಸ್ಸಾಗಿತ್ತು. ಅವರ ಶ್ರಮ, ಅವರ ಸಂಪೂರ್ಣ ಶಕ್ತಿಯನ್ನು ದಾರಿ ಎರೆದು ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟೋದಕ್ಕೆ ಅವರು ಸಂಪೂರ್ಣ ಸಹಕಾರ ಕೊಟ್ಟರು. ವಿಜೇಂದ್ರ ಅವರ ವಯಸ್ಸು ಮುಖ್ಯ ಅಲ್ಲ, ಅನುಭವ ಮುಖ್ಯ, ಸಾಮರ್ಥ್ಯ ಇದೆ, ಪಕ್ಷವನ್ನು ಕಟ್ತಾರೆ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಮತ್ತು ರಾಜ್ಯದ ಉದ್ದಕ್ಕೆ ಸನ್ಮಾನ್ಯ ವಿಜೇಂದ್ರ ಅವರು ಕಾರ್ಯಕರ್ತರ, ಮುಖಂಡರ ಭಾವನೆಗಳನ್ನು ನಾವು ನಮ್ಮ ಏನು ರಾಜ್ಯದಲ್ಲಿ ಗೊಂದಲ ಮೂಡಿಸ್ತಾರೆ.